subscribe. ಈ ಮಂಗಳೂರು ಜನ ಬಾರಿ ಮಸ್ತ್ ಮಾರ್ರೆ, ಕೇಳ್ದೇನೆ ಅಡ್ರೆಸ್ ಹೇಳ್ತಾರೆ. ಹಂಗಾಗಿ ಅದು ಹಾಕಕ್ಕೆ ಎಲ್ಲಿ ನೋಡಿ ಅಲ್ಲಿ ಅಲ್ಲೇ ನಿಲ್ಲುದದು. ನೀವು ಎಲ್ಲಿ ಹೋಗ್ಬೇಡಿ, ಅಲ್ಲಿ ಲಾಸ್ಟ್ ಹೋಗೋದು. ಅಲ್ಲಿ ಕೇಳಿ ಏಜೆಂಟ್ ಇರ್ತಾರೆ, ಕೇಳಿ ನೋಡಿ. ಎಲ್ರಿಗೂ ನಮಸ್ಕಾರ ಗುರು. ನಾನಿವತ್ತು ನಿಮ್ಮನ್ನೆಲ್ಲ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಈ ಮಲೆನಾಡು ಮತ್ತೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ತುಂಬಾ ಮಳೆ ಆಗುತ್ತೆ. ಈ ಟೈಮಲ್ಲಿ ಮಾತ್ರ ಸೈಕ್ ಕಾಣುತ್ತೆ ಗುರು. ಔಟರ್ ಲುಕ್ ಮಾತ್ರ ಈ ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಈ ಪ್ರೈವೇಟ್ ಬಸ್ಗಳಲ್ಲಿ ಟ್ರಾವೆಲ್ ಮಾಡೋದಿದೆಯಲ್ಲ, ಒಂಥರ ಮಜಾ ಕೊಡುತ್ತೆ. ನೋಡಿ ಏನ್ ಸಖತ್ತಾಗಿದೆ ಹೊರಗಡೆಯಿಂದ ನೋಡಕ್ಕೆ. ಯಾವಾಗ್ಲೂ ಸಿಟಿಲಿ ಇದ್ದು ಬೋರ್ ಆಗಿ ಅಪರೂಪಕ್ಕೆ ಹೊರಗಡೆ ಬಂದಾಗ ಈ ಫೀಲ್ ಮಾತ್ರ ಅದು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ, ಆ ಲೆವೆಲ್ಗೆ ಇರುತ್ತೆ. ಬರೀ ಬಿಲ್ಡಿಂಗ್ ಗಳನ್ನ ನೋಡ್ತಿದ್ರೆ ನಮ್ದು ಕಣ್ಣಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ನೋಡಿದ್ರೆ ಟ್ರಾವೆಲ್ ಮಾಡಿದಾಗೆಲ್ಲ ನಮ್ಗೆ ಕಣ್ಣಿಗೆ ಸ್ವಲ್ಪ ಬ್ರೈನ್ಗೆಲ್ಲ ತುಂಬಾ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಊರ್ ಕಡೆ ಎಲ್ಲ ಬಂದಾಗ ನೀವು ಕೂಡ ಈ ತರ ಡೀಪ್ ಇರೋ ಹಸಿರು ಕಾಡು ಈ ತರ ನುಗ್ಗಿಗುರು ಚೆನ್ನಾಗಿರುತ್ತೆ ಒಂಥರ. ನೋಡಿದ್ರೆ ಇಲ್ಲಿ ತುಂಬಾ ಕಂಜೆಸ್ಟೆಡ್ ರೋಡ್ ಗುರು. ಎರಡು ಆ ಕಡೆ ವೆಹಿಕಲ್ ಹೋಗೋದು ಜಾಗ ಇದೆ, ಆದ್ರೂ ತುಂಬಾ ಕಂಜೆಸ್ಟೆಡ್ ರೋಡ್ ಮಾತ್ರ. ನನ್ನ ಹಳೆ ಮೆಮೊರಿ, ನಾವೆಲ್ಲ ತುಂಬಾ ಹಿಂದೆಲ್ಲ ಎಲ್ಲೇ ಸುತ್ತಾಡ್ತಿದ್ದು, ಇವಾಗ ಮತ್ತೆ ನೋಡ್ತಿದ್ದೀನಿ. ಫೈನಲಿ ಬಂದಾಯ್ತು ಗುರು. ಎಲ್ಲಿಗೆ ಬಂದಿದ್ದೀನಿ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಅಲ್ಲ. ರಬ್ಬರ್ ತರ ಹೇಳ್ಕೊಂಡು ಬಂದಿದ್ದೀನಿ ಇಷ್ಟವರೆಗೂ. ಬನ್ನಿ ತೋರಿಸ್ತೀನಿ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಅಂತೂ ಫೈನಲ್ ಇದು ಬಸ್ ಸ್ಟ್ಯಾಂಡ್. ಇದು ಬಸ್ ಸ್ಟ್ಯಾಂಡಿಗೆ ಬಂದು ಲ್ಯಾಂಡ್ ಆದೆ. ನಾನು ಬಂದಿರೋ ಜಾಗ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋ ಮಂಗಳೂರು ಪಕ್ಕದಲ್ಲಿರೋ ಮೂಡಬಿದ್ರೆ ಗುರು. ಮೂಡಬಿದ್ರೆಯಲ್ಲಿ ಏನಿದೆ ಅಂತ ತುಂಬ ಜನಕ್ಕೆ ಗೊತ್ತು. ಒಂದು ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ಇದೆ ದೊಡ್ಡದಾಗಿ. ನಾನು ಎಜುಕೇಷನ್ ಮಾಡಿದ್ದಿಲ್ಲೇ ಗುರು, BSc ಎಲ್ಲ ಮಾಡಿದ್ದಿಲ್ಲೇ. ಸೊ ಹಂಗಾಗಿ ಮೂಡಬಿದ್ರೆಗೆ ಬಂದಿದ್ದೀನಿ. ನಮ್ಮ ಕಾಲೇಜ್ ಟೀಚರ್ಸ್ ಎಲ್ಲ ವಿಸಿಟ್ ಮಾಡಬೇಕು, ನೋಡೋಣ ಹೆಂಗಿರುತ್ತೆ ಅಂತ. ತುಂಬ ಸ್ವಲ್ಪ ಬದಲಾವಣೆ ಆಗಿದೆ ಗುರು ಮುಂಚಿನಕ್ಕಿಂತ ಹೋಲಿಸ್ಕೊಂಡ್ರೆ. ಸಿಟಿ ಹಾಗೇನಿದೆ, ಸ್ವಲ್ಪ ರೋಡು ಮತ್ತು ಇದು ಸ್ವಲ್ಪ ಅಂಗಡಿಗಳೆಲ್ಲ ಜಾಸ್ತಿ ಆಗಿದೆ. ನೋಡಿ ಆಟೋ ಸ್ಟ್ಯಾಂಡ್ ಎಲ್ಲ ತುಂಬ ಇಂಪ್ರೂವ್ ಆಗಿದೆ. ನೋಡಿ ಇದು ನಮ್ಮ ಕಾಲೇಜ್ ದಾರಿ. ಇದು ಆಗಲೂ ಹಂಗೆ ಇತ್ತು, ಈಗಲೂ ಸ್ವಲ್ಪ ಚೇಂಜಸ್ ಕಾಣಿಸ್ತಿದೆ, ಸ್ವಲ್ಪ ಪರವಾಗಿಲ್ಲ. ಇದು ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ಇದೆಯಲ್ಲ, ಇದು ತುಂಬ ದೊಡ್ಡ ಕಾಲೇಜು. ಆ್ಯಕ್ಚುಲಿ ಇದು ಸಿಟಿ ಒಳಗಿರೋ ಹಾಸ್ಪಿಟ್ಲು. ನಮ್ಮ ಕಾಲೇಜ್ ಹಾಸ್ಪಿಟಲ್ ಪಕ್ಕನೇ ಇದ್ದಿದ್ದು. ಬನ್ನಿ ತೋರಿಸ್ತೀನಿ ನಮ್ಮ ಕಾಲೇಜ್ ಹೇಗಿದೆ ಅಂತ. ನಮ್ಮ ಕಾಲೇಜ್ ಹೆಸರು ಬಂದು ಆಳ್ವಾಸ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತ. ಆ್ಯಕ್ಚುಲಿ ಇವಾಗ ಎಲ್ಲ ಕೋರ್ಸ್ನು ಆ್ಯಡ್ ಮಾಡೋದ್ರಿಂದ ಆಳ್ವಾಸ್ ಅಲೈಡ್ ಹೆಲ್ತ್ ಸೈನ್ಸಸ್ ಆಗಿದೆ ಇವಾಗ. ನಾನು ಓದಿದ್ದು ಕಾಲೇಜ್ ಒಳಗಡೆ ಬಂದಿದ್ದೀನಿ. ನಮ್ಮ ಟೀಚರ್ಸ್ ಯಾರು ಸಿಗ್ತಾಳೋ ಗೊತ್ತಿಲ್ಲ, ನೋಡಬೇಕು, ಸಿಕ್ಕಿದ್ರೆ ಮಾತಾಡಿಸ್ಬೇಕು. ಮಧ್ಯಾಹ್ನ ಬೇರೆ ಆಗಿದೆ, ನಿಮ್ಮ ಸರ್ ಕಾಣಿಸ್ತಿಲ್ಲ. ಮೇ ಬಿ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಅನ್ಸುತ್ತೆ. ಇದು ನಮ್ಮದು ಮೈಕ್ರೋಬಯಾಲಜಿ ಪ್ರಾಕ್ಟಿಕಲ್ ರೂಮ್ ಗುರು. ಸಕ್ಕತ್ತಿದೆ, ಅವಾಗ ಹೆಂಗಿತ್ತು ಹಂಗೆ ಇದೆ. ನಾವಿದ್ದಾಗ ಸಕ್ಕತ್ತಾಗಿ ಇದು ಮಾಡಿದರು. ಸೊ ಹಂಗೆ ಚೆನ್ನಾಗಿ ನಮ್ಮ ಸರ್ ಆಲ್ವಿನ್ ಸರ್ ಅಂತ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿರ್ತಾರೆ ಯಾವಾಗಲೂ. ಅಂತೂ ನಮ್ಮ ಸರ್ ಒಬ್ಬರು ಸಿಕ್ಕಿದ್ರು. ಇವ್ರ ಹೆಸರು ಆಲ್ವಿನ್ ಸರ್ ಅಂತ, ಕುವೈತ್ ಬಾರ್ನ್. ನಮ್ಮ ಸರ್ ನನಗೆ ಚಾಕ್ಲೇಟ್ ಕೂಡ ಕರ್ಕೊಂಡು ಹೋಗ್ತಿದ್ದೆ. ನಮ್ಮ ಜೂನಿಯರ್ ಇವಳು. ಇವರಾ? ಹೌದು, ಈಗ ಇದು ಸ್ಟಾಫ್ ಆಗಿ ಸೇರಿದ್ದಾರೆ. ಅಂದ್ರೆ ಇದು ಸರ್ ಟ್ಯೂಟರ್ ಆಗಿ. ಇಷ್ಟು ಚಾಕ್ಲೇಟ್ ತುಂಬ ಸಾಕು ಸರ್. ಸೀನಿಯರ್ ಲ್ಯಾಟ್ರಿನ್ ಅಂತ ಹಾಸನದವನ ನಮ್ಮ ಲ್ಯಾಬ್ನಲ್ಲಿ ಕೆಲಸ ಮಾಡಿದ್ದಾನೆ ಮೊದಲು. ಹೌದು, ಈಗ ಕುವೈಟ್ನಲ್ಲಿದ್ದಾನೆ. ನಾವು ಕ್ಲಾಸಲ್ಲಿ ಓದ್ತಿರ್ಬೇಕಾದ್ರೆ ನೋಡಿ ಬೋನ್ ಹತ್ರ ಬಂದು ನಿಂತ್ಕೊಂಡಿದ್ದು. ರಿಯಲ್ ಸ್ಕೆಲಿಟನ್ ಇದು ನಮ್ಮ ಕಾಲೇಜಲ್ಲಿ ಸಿಕ್ಕಿ ತಂದಿಟ್ಟಿದ್ದು ರಿಯಲ್ ಸ್ಕೆಲಿಟನ್. ಯೂಶ್ವಲಿ ಮೆಡಿಕಲ್ ಕಾಲೇಜಲ್ಲಿ ಇಟ್ಟಿರ್ತಾರೆ ನೋಡಿ ಈ ಥರ ಸ್ಕೆಲಿಟನ್ಸ್ ಎಲ್ಲ. ಫೈನಲ್ ಆಗಿ ನಮ್ಮ ಕಾಲೇಜೆಲ್ಲ ಟೀಚರ್ಸ್ ಎಲ್ಲ ಮೀಟ್ ಮಾಡ್ಕೊಂಡೆ ಗುರು. ಚೆನ್ನಾಗಿದೆ, ನಮ್ಮ ಕಾಲೇಜ್ ತುಂಬ ಡೆವಲಪ್ ಆಗಿದೆ ಇವಾಗ, ಮುಂಚಿನ ಥರ ಎಲ್ಲ ಇಲ್ಲ. ಇವಾಗ ತುಂಬ ಕೋರ್ಸೆಲ್ಲ ಅಡ್ಯಾಪ್ಟ್ ಮಾಡಿದ್ದಾರೆ. ಮುಂಚೆ ನಾವು BSc MLT ಮಾತ್ರ ಇತ್ತು, ಇವಾಗ OT, BSc ಮತ್ತು ರೇಡಿಯಾಲಜಿ ಮತ್ತು ಡಯಾಲಿಸಿಸ್ ಈ ಥರ ತುಂಬ ಕೋರ್ಸ್ಗಳನ್ನ ತಂದಿದ್ದಾರೆ. ಕಾಲೇಜ್ ತುಂಬ ಡೆವಲಪ್ ಆಗಿದೆ, ನಾವಿರೋಕ್ಕಿಂತ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಿದೆ. ಸೊ ಯಾರಾದರೂ ಆಳ್ವಾಸಿಗೆ ಅಡ್ಮಿಷನ್ ಮಾಡೋರಿದ್ರೆ ಬಂದು ಇಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿದೆ ಕಾಲೇಜೆಲ್ಲ, ಬೆಸ್ಟ್ ಕಾಲೇಜು. ನಿಮ್ಮ ಅನುಕೂಲ, ನಿಮ್ಗೆ ಹೆಂಗಾಗುತ್ತೆ ಹಂಗೆ ಬಂದು. ಈಗ ಬಸ್ಮರ ಬಂದು ಆನಂತರ ಪೂಜಾ. ಈಗ ಬರ್ತೀನಿ. 2019 ನಾನು ಇಲ್ಲಿಂದ ಬಿಟ್ಟಿದ್ದು ಈ ಸಿಟಿಯಿಂದ. ಆಲ್ಮೋಸ್ಟ್ ಅದು ಸ್ವಲ್ಪ ಬದಲಾವಣೆ ಆಗಿದೆ, ಅಂತೇನು ಜಾಸ್ತಿ ಚೇಂಜಸ್ ಆಗಿಲ್ಲ. ಬಟ್ ನಮ್ಮ ಆಳ್ವಾಸ್ ಕಾಲೇಜಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿದೆ. ಈ ಏರಿಯಾ, ಈ ಮೂಡಬಿದ್ರೆ ನನಗೆ ತುಂಬ ಫೇವರ್ ಗುರು. ಯಾಕಂದರೆ ನಾವೊಂದು 4 ವರ್ಷ ಇಲ್ಲೇ ಸ್ಟೇ ಮಾಡಿದ್ದೆ. ಸೊ ಹಂಗಾಗಿ. ಹೌದಾ? ಅದೇ ನನಗೆ ತುಂಬ ದಿನ ಆಗಿತ್ತಲ್ಲ. ಸೊ ಅದು ತುಂಬ ನಾವಾಗೆಲ್ಲ ತಿಂತಿದ್ದು ಮುಂಚೆ ಬಂದು ನಾನು ಆಗ 2019 ಹಿಂದೆ. ಹೌದಾ? ಅದೇ ನಂಗೆ ನೆನಪಿದೆ ನಿಮ್ಮ ಮುಖ ಚೆನ್ನಾಗಿ. ಹಾಂ, ಅದೇ ಹೌದೌದು. ಒಂದು ನಿಮಿಷ ಅಮ್ಮ.
ಅಮ್ಮ ಈಗ ಏನು ಮಾಡ್ಕೊಂಡಿರಿ? ನಾನು ಕುವೈತಲ್ಲಿ ಕೆಲಸ ಮಾಡ್ತೀನಿ. ಕುವೈತಲ್ಲಿ ಎಷ್ಟಿದು? ಈಗ 40. ಈಗೆಲ್ಲ ರೇಟ್ ಆಗಿತ್ತಲ್ಲ. ರೇಟ್ ಜಾಸ್ತಿ ಆಗಿದೆಯಾ? ಅಲ್ಲ ನಮ್ಮ ಶಿವಮೊಗ್ಗದಲ್ಲೂ ಅಷ್ಟೇ ರೇಟ್ ಕಣಪ್ಪ ಈಗ. ಶಿವಮೊಗ್ಗದಲ್ಲೂ ನಿಮ್ಮದು ಶಿವಮೊಗ್ಗ ಅಲ್ಲ? ನಿಮ್ಮದು ಶಿವಮೊಗ್ಗ ಅಲ್ಲ? ನಿಮ್ಮದು ಸ್ವಂತ ಊರು ಶಿವಮೊಗ್ಗ? ನಮ್ಮ ಪ್ರಾಪರ್ ಶಿವಮೊಗ್ಗ. ಹಾಂ, ನನ್ನ ಫ್ರೆಂಡ್ ಒಬ್ಬಿದ್ದಾನೆ ಶಿವಮೊಗ್ಗದವನು. ಅವನಿಲ್ಲೇ ನನ್ನ ಜೊತೆ ಓದ್ತಾ ಇದ್ದ. ಅವನಿಗೆ ಶಿಕಾರಿಪುರ. ಶಿಕಾರಿಪುರ ಶಿವಮೊಗ್ಗ. ಶಿಕಾರಿಪುರದಿಂದ ಹತ್ಲಾಕ್ ಮುಂದೆ ಹಾಂ ಒಂದು ಅಮ್ಲಕಪ್ಪ. ಹಾಂ ಹಾಂ ಅವರು ಶಿಕಾರಿಪುರದಲ್ಲಿ ಇಲ್ಲಿ ಆಳ್ವಾಸ್ನಲ್ಲಿ ಮುಂಚೆ ಸ್ವಲ್ಪ ಹಾಂ, ಹೌದೌದು, ಕರೆಕ್ಟ್. ಈಗ ಅವ್ರು ಅಲ್ಲಿಂದ ಒಂದು ಶಿವಮೊಗ್ಗ ಹಾಂ ಆಯ್ತು. ಹಾಗಾಗಿ ಅದು ಹಾಕಕ್ಕೆ. ಏನು ಹೆಸರು ನಿಮ್ಮ ಅಂಗಡಿದು? ನಿಮ್ಗೆ ಅಂತ ಹೊಸಮಾರಿಗೆ ಬಸ್ ಹೇಳಿದ. ಹೌದೌದು. ಅಲ್ಲಿ ಲಾಸ್ಟ್ ಸೈಡ್ ಹೋದ್ರೆ ಎಷ್ಟು ಸಿಗ್ತದೆ. ಗಂಟೆಗೆ ಯಾವಾಗಲೂ ಸಿಗುತ್ತೆ ಹೊಸಮಾರ್ಗ ಬಸ್ಸು? ಸಿಗ್ತದೆ ಯಾವಾಗಲೂ ಸಿಗ್ತದೆ. ಎಲ್ಲಿ ನೋಡಿ ಅಲ್ಲಿ ಹಾ. ಅಲ್ಲೇ ನಿಲ್ಲುದದು. ನೀವು ಎಲ್ಲಿ ಹೋಗ್ಬೇಡಿ, ಅಲ್ಲಿ ಲಾಸ್ಟ್ Last ಅಲ್ಲಿ ಲಾಸ್ಟ್ ಹೋಗ್ಬೇಕಾ? ಹೋಗೋದು. ಅಲ್ಲಿ ಕೇಳಿ ಏಜೆಂಟ್ ಇರ್ತಾರೆ, Okay. ಕೇಳಿ ನೋಡಿ. ಆಯ್ತಾ? ಥ್ಯಾಂಕ್ ಯು ನಿಮಗೆ. ಆಯ್ತು. ಹಾಂ, ರೇಣುಕಾದೇವಿ. ಅಮ್ಮ ಹಾಂ ಏನಪ್ಪ ಎಲ್ಲಮ್ಮ ಹಾಂ ಹಾಂ ಅಂದರೆ ಪ್ರಾಫಿಟ್ ಇದೆ. ನಾವು ತುಂಬ ಇದು ವರ್ಷ ಆಯ್ತು. ಅದೇ ಆಯ್ತಮ್ಮ, ಒಳ್ಳೇದಾಗಲಿ, ಮತ್ತೆ ಸಿಗುವ. ಈ ಮಂಗಳೂರು ಜನ ಭಾರಿ ಮಸ್ತ್ ಮಾರ್ರೆ, ಕೇಳ್ದೇನೆ ಅಡ್ರೆಸ್ ಹೇಳ್ತಾರೆ. ಆಗಿನ ಚಿಪ್ಪೇಸಿಂದ ಕೇಳ್ತಿದ್ದೀವಿ, ಮಂಗಳೂರು ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ರೆಸ್ಪಾನ್ಸ್ ಮಾಡ್ತಾರೆ, ಪರವಾಗಿಲ್ಲ. ಇದು ನಾನು ಓದಿದ ಕಾಲೇಜ್ ಮತ್ತೆ ಇಲ್ಲಿ ಪ್ಲೇಸ್ ಬಗ್ಗೆ ಒಂದು ತಿಳಿಸ್ಕೊಡೋ ಒಂದು ಚಿಕ್ಕ ಲಾಗ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಏನ್ ಮಾಡ್ಬೇಕಂತ ಗೊತ್ತಲ್ಲ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ.